ಬಾರದ ಹೂವೆ, ಸಮಾನತೆಯ ಹಕ್ಕನ್ನು ಸಾರಿದ ಪರಮ ವೈಭವದ ಪರಂಪರೆಯನ್ನು ಹೊಂದಿರುವ ಈ ಪುಣ್ಯ ಭೂಮಿಯ ಎಲ್ಲ ದೇಶ ಬಂಧುಗಳಿಗೆ ಶಿರಬಾಗಿ ನಮಿಸುತ್ತಾ, ಯಾವ ನೆಲದ ಮಣ್ಣಿನ ಕಣಕಣದಲ್ಲೂ ಮಹಾತ್ಮರ ಹುತಾತ್ಮರ ತ್ಯಾಗದ ಬಲಿದಾನದ ಕಥೆಗಳಿವೆಯೋ, ಯಾವ ಗಾಳಿಯಲ್ಲಿ ಋಷಿ ಮುನಿಗಳ ಮತ್ತು ಶರಣರ ಜ್ಞಾನದ ಕಂಪನವಿದೆಯೋ, ಅಂತಹ ಪವಿತ್ರ ಭಾರತಾಂಬೆಯ ಗಣರಾಜ್ಯೋತ್ಸವದ ಈ ಮಹಾ ಸಂಭ್ರಮದ ಕ್ಷಣದಲ್ಲಿ ನಾವೆಲ್ಲರೂ ಇಂದು ಒಂದಾಗಿದ್ದೇವೆ. ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬಾನಂಗಳದಲ್ಲಿ ಭಾರತದ ಬಾಹುಟ, ಅದುವೇ ಭಾರತಾಂಬೆಯ ಸ್ಮರಿಸೋ ಭವ್ಯ ಬಾಹುಟ. ನಮ್ಮ ಹೆಮ್ಮೆಯ ಧ್ವಜವನ್ನ ಬಾನೆತ್ತರದಲ್ಲಿ ನೋಡುವ ಸಮಯ. वंदे बोलो भारत माता की, बोलो भारत माता की, वंदे वंदे। ಜಾರಿಗೊಳಿಸಲಾಯಿತು. ಈ ಸಂವಿಧಾನದ ರಚನಾ ಸಮಿತಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ನಾವೆಲ್ಲರೂ ಆಯ್ಕೆ ಮಾಡುತ್ತೇವೆ. ಮುಂದೆ ನಾವು ಆಚರಿಸುತ್ತೇವೆ. ಅದೇ ರೀತಿಯಾಗಿ ದೆಹಲಿಯ ರಾಜ್ಪಥ್ನಲ್ಲಿ ಇವತ್ತಿನ ದಿನ ರಾಷ್ಟ್ರಪತಿಗಳು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಬುದ್ಧಿ ಸಮೇತ ವಿನಾಯಕ ನಡುವಾಂಗವನೇ ನುಡಿದ ದೇವ ಸೇನಾ ನಾಯಕ ಕುಮಾರ ವೀಣ ತಂತಿಯ ನೀಡಿದ ವ್ಯಕ್ತಿ ವಿಜಯ
ಅತ್ಯಂತ ಸಡಗರದಿಂದ ಆಚರಿಸುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಹಿಂದ್. ವ್ಯಕ್ತಿಗೂ ಹಕ್ಕು ಮತ್ತು ಕರ್ತವ್ಯಗಳಿವೆ. ಹಕ್ಕನ್ನು ಕೇಳುವ ನಾವು ಕರ್ತವ್ಯವನ್ನು ಪಾಲಿಸಬೇಕು. ಹೌದು, ಸಂವಿಧಾನ ರಚನೆಯಾಗುವಾಗ ಬಾಬಾ ಸಾಹೇಬ್ ಅಂಬೇಡ್ಕರರಿಗೂ ಹಾಗೆಯೇ ಕನಸಿತ್ತು. ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ರೂಢಿಸಬೇಕು ಎಂದು. ಆದರೆ ಈಗ ಸಮಾನತೆಯಲ್ಲಿ ಬಿರುಕು ಮೂಡಿದೆ. ಸಂವಿಧಾನದ ಕಟ್ಟುಪಾಡಿಗಿಂತ ರಾಜಕೀಯ ಬಿಕ್ಕಟ್ಟೇ ಹೆಚ್ಚಾಗಿದೆ. ಮೇಲು ಮೇಲು, ಕೀಳು ಕೀಳು, ಬಡವ ಬಡವ, ಬಲ್ಲಿದ, ಜಾತಿ ಧರ್ಮ ಒಂದೇ ಎರಡೇ. ಬುದ್ಧ ಬಸವರ ತತ್ವಗಳು ಗಾಳಿಯಲ್ಲಿ ತೂರಿ ಹೋಗುತ್ತಿವೆ. ಗಾಂಧಿಯ ಸತ್ಯ ಅಹಿಂಸೆ, ಸತ್ಯ ಅಹಿಂಸೆ ಹುಡುಕಬೇಕಾಗಿದೆ. ಹೌದು, ಯಾವಾಗ ಮಹಿಳೆಯರು ಮಕ್ಕಳು ನಿರ್ಭೀತಿಯಿಂದ ಬದುಕಬಲ್ಲರೋ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕಂತೆ. ಯಾವಾಗ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವುದೋ ಆಗ ಸಂವಿಧಾನ ಗೆಲುವು ಪಡೆದಂತೆ. ನಮ್ಮ ಸಂವಿಧಾನ ಗೆಲುವು ಪಡೆದಂತೆ. ಆದರೆ ಇದೆಲ್ಲ ಆಗುವುದು ಯಾವಾಗ? ನನಗೊಬ್ಬಳು ಗೆಳತಿ ಇದ್ದಳು. ಕೇವಲ 10 ವರ್ಷದವಳಿರುವಾಗ ಕಾಮುಕರ ದೃಷ್ಟಿಗೆವನ್ನೇ ತ್ಯಜಿಸಿದಳು. ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಲಿಲ್ಲವೇ? ಆಯಿತು, ಕೇವಲ 1 ರಿಂದ 2 ವರ್ಷ ಮಾತ್ರ. ಆದ್ರೆ ಆ ಪುಟ್ಟ ಜೀವ ಮರಳಿ ಬರಲು ಸಾಧ್ಯವೇ? ಹೀಗೆ ಅತ್ಯಾಚಾರ ಮಾಡುವವರನ್ನು ಗುಂಡಿಕ್ಕಿ ಕೊಲ್ಲುವಂತೆ ಕಾನೂನಿನಲ್ಲಿ ಕಾಯ್ದೆ ತರಬೇಕಿದೆ. ಇರುವ ನ್ಯಾಯಗಳನ್ನ ತಡೆಗಟ್ಟಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು ಅಂತ ನಾನು ಡಾಕ್ಟರ್ ಆಗ್ಬೇಕು. ಯಾಕಂದ್ರೆ ನಿಸ್ವಾರ್ಥವಾಗಿ ಜನಗಳ ಸ್ವಚ್ಛವಾಗಿರುವುದನ್ನು ಕಲಿತುಕೊಳ್ಳಬೇಕು. ಯಾವಾಗಲೂ ನಾವು ಸ್ವಚ್ಛವಾಗಿರುವುದನ್ನು ಕಲಿತುಕೊಳ್ಳಬೇಕು. ಎಲ್ಲ ದುಶ್ಚಟಗಳಿಂದ ದೂರವಿರಬೇಕು. ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಲು ಯತ್ನಿಸಿರಿ. ಸಾಧ್ಯವಾದಷ್ಟು ಹೆಚ್ಚಿನ ಶಿಕ್ಷಣವನ್ನು ಪಡೆಯಲು ಯತ್ನಿಸಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂದೊಲಿವನಯ್ಯ ಎಂದು ನುಡಿದು ನುಡಿದಂತೆ ನಡೆದ ಕಾಯಕ ಯೋಗಿ ಬಸವಣ್ಣನವರಿಗೆ ಒಂದು ಶರಣು ಶರಣಾರ್ಥಿ. ಶರಣು
ಬುದ್ಧ, ಬಸವ, ಅಂಬೇಡ್ಕರರ ತತ್ವಗಳು ಒಂದೇ. ಮೇಲು ಕೀಳು, ಬಡವ ಬಲ್ಲಿದ ಎನ್ನುವ ಭಾವನೆ ತೊರೆದು ಮನುಜ ಮತವೇ ವಿಶ್ವಪಥ ಎನ್ನುವಂತೆ ಗಂಡು ಹೆಣ್ಣು ಜಾತಿಗಳೆರಡೇ ಎಂದು ತಿಳಿಸಿ ಜಗದಿ ಕ್ರಾಂತಿಯ ಮಾಡಿದ ಬಸವಣ್ಣನವರಿಗೆ ನಮ್ಮ ಶರಣು ಶರಣಾರ್ಥಿಗಳು. ಬಸವ ಶರಣು, ಚೆನ್ನ ಬಸವ ಶರಣು, ಜಗದ ಮಗವೇ, ಜಗದ ನಗುವೆ, ಜಗದ ಮಗವೇ, ಜಗದ ನಗುವೆ, ಜಗದ ಗುರುವೆ.